ಸಾಕಷ್ಟು ಜನ ಈಗ ಇಂಡಸ್ಟ್ರಿ ಸಿನಿಮಾ ಮಾಡಬೇಕು, ಹೀರೋಯಿನ್ ಆಗಬೇಕು ಅಂತ ಬರೋರಿದ್ದಾರೆ, ಹೀರೋಗಳಾಗಬೇಕು ಅಂತ ಬರೋರಿದ್ದಾರೆ. ಎಲ್ಲರದು ಇತ್ತೀಚೆಗೆ ಅದೇ ಕಂಪ್ಲೇಂಟ್ ಆಗಿದೆ. ಶೂಟಿಂಗ್ ಕರೆಕ್ಟ್ ಟೈಮ್ ಬರಲ್ಲ, ಹೊಸಬ್ರು ಕರೆಕ್ಟ್ ಟೈಮ್ ಬರಲ್ಲ, ಪ್ರಮೋಷನ್ಗೆ ಬರಲ್ಲ. ಈ ಥರದ್ದೆಲ್ಲವೂ ಕೂಡ ಇತ್ತೀಚೆಗೆ ಜಾಸ್ತಿ ಇದೆ. ಬಟ್ ಮೊದಲೆಲ್ಲ ತಮ್ಮ ಸಿನಿಮಾ ಅಂತ ಹೇಳಿ ಅದನ್ನು ಬಿಗಿದಪ್ಪಿ ನನ್ನ ಮಗು ಅನ್ನೋ ಥರ ಎಲ್ಲ ಆರ್ಟಿಸ್ಟ್ಗಳು ನೋಡ್ಕೊಳ್ತಾ ಇದ್ರು. ಈವನ್ ಅದೇ ಹಿರಿಯ ನಟ ನಟಿಯರು ಅಂತ ಯಾರಿದ್ದಾರೋ ಸ್ಟಾರ್ಗಳೆಲ್ಲ ಅದೇ ಅವರು ಕೂಡ ಹಾಗೆ ಪ್ರಮೋಷನ್ ಅಂತ ಬಂದಾಗ ಸೂಪರಾಗಿ ಮಾಡ್ತಾರೆ. ನಮ್ಮ ಸಿನಿಮಾ ಅದು ನನ್ನ ಕೂಸು ನನ್ನ ಮಗು ಅಂತ ಹೇಳಿ. ಇತ್ತೀಚೆಗೆ ಇದು ಜಾಸ್ತಿ ಆಗಿದೆ ಆ ಟ್ರೆಂಡು. ಒಂಥರ ಬಿಡು ದುಡ್ಡಾಗಿದೆ, ಕೊಟ್ಟಾಗಿದೆ, ಶೂಟಿಂಗ್ ಮುಗ್ದಿದೆ, ಏನೋ ಮಾಡ್ಕೋತಾರೆ ಬಿಡು ಪ್ರೊಡ್ಯೂಸರ್ ಅನ್ನೋ ಥರ. ಅಂಥವ್ರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ ಮೇಡಮ್, ನಾನು ಕನ್ನಡದಲ್ಲಿ ಒಂದು 150ರಿಂದ 100 ಸಿನಿಮಾದವ್ರಿಗೆ ಆ್ಯಕ್ಟ್ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್, ರಾಘವೇಂದ್ರ ರಾಜ್ಕುಮಾರ್ ಸರ್ ಬಿಟ್ಟು ವಿಷ್ಣು ಸರಿಂದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರವರೆಗೆ ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಯು ನೇಮ್ ಪವರ್ ಸ್ಟಾರ್ ಐ ಹ್ಯಾವ್ ಆ್ಯಕ್ಟೆಡ್. ಶಿವಣ್ಣ ಐ ಹ್ಯಾವ್ ಆ್ಯಕ್ಟೆಡ್. ದರ್ಶನ್ ಸರ್ ಐ ಹ್ಯಾವ್ ಆ್ಯಕ್ಟೆಡ್. ಸುದೀಪ್ ಐ ಹ್ಯಾವ್ ಆ್ಯಕ್ಟೆಡ್. ಯು ಟೇಕ್ ಎನಿ ನೇಮ್ ಐ ಹ್ಯಾವ್ ಆ್ಯಕ್ಟೆಡ್ ವಿತ್ ದ್ಯಾಮ್. ವಿಷ್ಣು ಸರ್ ಜೊತೆ ನಾವು ಕೆಲಸ ಮಾಡ್ತಿದ್ವಿ. ಆವಾಗ ಒಂದು ಸಿನಿಮಾ ರಿಲೀಸ್ ಅಂತಂದರೆ ವಿಷ್ಣು ಸೇನಾ ಅಂತ ಸಿನಿಮಾ, ಇಡೀ ಟೀಮ್ನ ಕೂರಿಸ್ಕೊಂಡು ವಿಷ್ಣು ಸರ್ ಸ್ಕೆಚ್ ಹಾಕೋರು. ಏನು ಪ್ರಮೋಷನ್ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾವ ಊರಿಗೆ ಹೋಗಬೇಕು, ಬಿಫೋರ್ ರಿಲೀಸ್ ಎಲ್ಲಿಗೋ ಏನು ಮಾಡಬೇಕು, ಆಫ್ಟರ್ ರಿಲೀಸ್ ಏನು ಮಾಡಬೇಕು, ರಿಲೀಸ್ ಏನು ಮಾಡಬೇಕು, ಇಡೀ ಚಿತ್ರತಂಡ ಕೂತ್ಕೊಂಡು ಸೆಂಟ್ರಲ್ ಅವ್ರು ಕೂತಿರೋರು, ಕಾಲ ಮೇಲೆ ಕಾಲು ಹಾಕೊಂಡು ಬಿಳಿ ಬಂದು ಹಾಕ್ಕೊಂಡು ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿಕೊಡೋರು. ನನಗೆ ರಮ್ಯ ಅವರು, ಸಂಜು ವರ್ಷ ಗೀತಾ ಕೂತ್ಕೊಂಡು ಸ್ಕೆಚ್ ಮಾಡಿ ಜಪಾನಿಗೆ ಮಾಡೋಣ. ಗಣೇಶ್ ನನ್ನ ಕ್ಲೋಸ್ ಫ್ರೆಂಡ್, ಗೆಳೆಯ, ಇಷ್ಟು ದಿನ ಎತ್ತಿಟ್ಬಿಡೋಣ ರಿಲೀಸ್ಗೆ, ಅರಮನೆ ಇಷ್ಟು ದಿನ ಎತ್ತಿಟ್ಬಿಡೋಣ, ನಿಮಗೆ ಇನ್ನೇನು ಕೆಲಸ ಇಲ್ಲ, ಓನ್ಲಿ ಪ್ರಮೋಷನ್. ತಮ್ಮನ್ನ ಲೇಟೆಸ್ಟ್ ತಮ್ಮನ್ನವರು ನನಗೆ 11 ದಿನ ಡೇಟ್ ಕೊಟ್ಬಿಟ್ಟಿದ್ರು. ಚೂಸ್ ಯುವರ್ ಡೇಟ್, ಪ್ಲ್ಯಾನ್ ಯುವರ್ ಪ್ರೋಗ್ರಾಮ್. ಸೊ ಇದು ಆಗಿಂದ ನಡ್ಕೊಂಡ್ಬಂದಿದೆ, ಈಗಲೂ ಇದೆ. ಬಟ್ ಏನು ಗೊತ್ತಾ, ಕೆಲವರು ಅಷ್ಟೇ ಹಂಗೆ ಮಾಡೋದು. ನಿಮ್ಗೊಂದು ಸತ್ಯ ಹೇಳ್ಬಿಡ್ತೀನಿ ಕೇಳಿ, ಯಾರು ಸಿನಿಮಾನ ಪ್ರೀತಿಸ್ತಾರೋ ಸಿನಿಮಾ ಅವರನ್ನು ಪ್ರೀತಿಸುತ್ತೆ, ಇಲ್ಲಾಂದರೆ ಸಿನಿಮಾ ಅವ್ರಿಗೆ ಅನ್ನ ಹಾಕಲ್ಲ. ಇದಿಷ್ಟೇ ಸತ್ಯ. ಸಿನಿಮಾನ ಪ್ರೀತಿಸಿ, ಅದು ನಿಮ್ಮನ್ನು ಪ್ರೀತಿಸುತ್ತೆ. ನಾವು ಇವತ್ತು 11 ಸಿನಿಮಾ, ಇನ್ನೂ 4 ಸಿನಿಮಾ ಆಫರ್ ಇದೆ ನನಗೆ. ಯಾಕೆ ಬದುಕ್ತಾ ಇದ್ದೀವಿ ಅಂತಂದ್ರೆ, ಯಾಕೆ ಒದ್ದಾಡ್ತೀವಿ ಒಂದು ಸಿನಿಮಾಗೋಸ್ಕರ? ಇವತ್ತು ಈ ಕಂಪ್ಲೇಂಟ್ ಯಾಕೆ? ಒಂದು ಸಿನಿಮಾಗೆ ಬಂದಿಲ್ವಲ್ಲ ಅಂತ. ನನಗೂ ಅವ್ರಿಗೇನು ಪರ್ಸನಲ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನಾನು. ಒಂದು ಸಿನಿಮಾಗೋಸ್ಕರ ಹೋರಾಟ ಮಾಡ್ತೀವಿ. ಒಂದು ಸಿನಿಮಾ ಅನ್ನೋದು ಅನ್ನ ಹಾಕುತ್ತೆ, ನಮಗೆ ಜೀವನ ಕೊಡುತ್ತೆ, ಹೆಸರು ಕೊಟ್ಟಿದೆ. ಇವತ್ತು ನಾನಾಗಲಿ ರಚಿತಾರಾಮ್ ಅವರಾಗಲಿ ಆಡಿಯನ್ಸ್ ಮಧ್ಯೆ ಈ ರೇಂಜಿಗೆ ಬೆಳೆದಿದ್ದೀವಿ ಅಂತಂದರೆ ಅದು ಆಡಿಯನ್ಸ್, ಪ್ರೇಕ್ಷಕ ಮಹಾಪ್ರಭು ಕೊಟ್ಟಿರೋ ಜಾಗ ಇದು. ನೀವು ಬಿಂದ್ಯಾರಾಮಾಗೆ ಉಳ್ಕೋಬೇಕಾಗಿತ್ತು, ನಾನೆಲ್ಲ ಒಂದು ಹಳ್ಳಿ ನಾಕ್ಷಕರಾಗೆ ಉಳ್ಕೋಬೇಕಾಗಿತ್ತು. ನಮ್ಮನ್ನು ಜನ ಬೆಳೆಸಿದರೆ ಜನಕ್ಕೆ ಗೌರವ ಕೊಡಬೇಕು. ನಮ್ಮನ್ನು ಸಿನಿಮಾ ಬದುಕಿಸಿದೆ, ಸಿನಿಮಾಗೆ ಗೌರವ ಕೊಡಬೇಕು. ಅದನ್ನು ಕಲ್ತ್ಕೊಳ್ಳಿ, ಎಲ್ಲರೂ ಒಳ್ಳೆಯದಾಗ. ಅದನ್ನು ಯಾರು ಕಲಿಯಲ್ಲ ಅವ್ರು ಯಾರು ಉದ್ಧಾರ ಆಗಲ್ಲ.